ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇದೊಂದು ಸ್ಪೈಸಿ ಟ್ಯಾಂಗಿ ಹಾಗೂ ಸ್ವೀಟ್ ರುಚಿ ಇರುವಂತಹ ಒಂದು ಚಟ್ನಿ ಇದನ್ನು ಅರ್ಗಣೆ ಅಂತೇಳಿ ಹೇಳ್ತಾರೆ. ಇದು ನಾವೆಲ್ಲ ಸಣ್ಣವರಿದ್ದಾಗ ಊಟಕ್ಕೆ ಅದನ್ನು ಸೈಡ್ ಡಿಶ್ ಎಲ್ಲ ಮಾಡಲಿಕ್ಕೆ ತರಕಾರಿ ಅದೆಲ್ಲ ಇರ್ತಿರಲಿಲ್ಲ ಆ ಟೈಮಲ್ಲೆಲ್ಲ. ಆವಾಗೆಲ್ಲ ನಾವು ಈ ಥರ ಮಾಡಿ ಊಟ ಮಾಡ್ತಾ ಇದ್ದೆವು. ಗಂಜಿ ಊಟದ ಜೊತೆಗೆ 1 ಸ್ಪೂನ್ ಇದ್ದಿದ್ರೆ ಸಾಕು, ಪೂರ್ತಿಯಾಗಿ ಊಟ ಮುಗಿಸ್ಲಿಕ್ಕೆ ಆಗ್ತದೆ. ಈಗ ಇದನ್ನು ಮಾಡಲಿಕ್ಕೆ ಒಂದು 20 ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ ನಾನು. 1 ಕಪ್ಪಷ್ಟು ಬೆಲ್ಲ, 1 ಕಪ್ಪಷ್ಟು ಹುಣಸೆ ಹಣ್ಣಿನ ದಪ್ಪ ಪಲ್ಪು, 1 ಗಡ್ಡೆ ಬೆಳ್ಳುಳ್ಳಿ, 1-2 ದಂಡಿನಷ್ಟು ಕರಿಬೇವು, ಹಾಗೆಯೇ ರುಚಿಗೆ ಬೇಕಾದಷ್ಟು ಉಪ್ಪು. ಇವಿಷ್ಟೇ ಸಾಮಗ್ರಿಗಳು ಬೇಕಾದ್ದು ಇದಕ್ಕೆ. ಈಗ ಮೊದಲಿಗೆ ಬಾಣಲೆ ಇಟ್ಕೊಂಡು ಮೆಣಸನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಆವಾಗೆಲ್ಲ ಇದನ್ನು ಕಡೀಲಿಕ್ಕೆಲ್ಲ ಮಿಕ್ಸರ್ ಜಾರೆಲ್ಲ ಇರಲಿಲ್ಲ. ಆವಾಗ ನಾವು ಕಲ್ಲಲ್ಲಿ ಕುಟ್ಟಿ ಅಥವಾ ಕಡೆಯುವ ಕಲ್ಲಲ್ಲಿ ರುಬ್ಬಿ ಇದನ್ನು ಮಾಡ್ಕೊಳ್ತಾ ಇದ್ದದ್ದು. ಹಾಗೆ ಇಷ್ಟು ತೆಳ್ಳಗೆ ಕೂಡ ಮಾಡ್ತಿರಲಿಲ್ಲ, ಅದನ್ನು ಗಟ್ಟಿಯಾಗಿ ಮುದ್ದೆಯಾಗಿ ಮಾಡ್ತಿದ್ದೆವು. ಅರ್ಗಣೆ ಮುದ್ದೆ ಅಂತೇಳಿ ಹೇಳ್ತಿದ್ದದ್ದು ನಾವು ಅದನ್ನು ಒಂದೊಂದು ಚೂರು ಸಣ್ಣ ಸಣ್ಣ ಉಂಡೆ ಮಾಡಿ ಎಲ್ಲರಿಗೆ ಕೊಡ್ತಾಯಿದ್ರು. ಈಗ ನೋಡಿ, ಇದನ್ನು ಫ್ರೈ ಮಾಡಿದ್ದನ್ನು ಮೊದಲಿಗೆ ಸ್ವಲ್ಪ ಹುಡಿ ಮಾಡಿಕೊಳ್ಳುವ ಮಿಕ್ಸರ್ ಜಾರಲ್ಲಿ. ಈಗ ಇದಕ್ಕೆ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಬೆಲ್ಲ ಬೇಕಾ ಕೇಳ್ಬೋದು ಕೆಲವರು. ಬೆಲ್ಲ ಇದಕ್ಕೆ ಬೇಕು. ಎಷ್ಟು ನೀವು ಮೆಣಸು ತಗೊಳ್ತೀರಿ ಅಷ್ಟೇ ಬೆಲ್ಲ ಬೇಕು. ನಿಮಗದು ಯಾವುದು ಸ್ವೀಟ್ ಗೊತ್ತಾಗೋದಿಲ್ಲ ಅದರಲ್ಲಿ. ಅಷ್ಟೇ ಹುಣಸೆ ಹಣ್ಣು ಕೂಡ ಬೇಕು. ಸಾಧಾರಣ ಒಂದು ಸಣ್ಣ ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನಾನು ಬಿಸಿನೀರಲ್ಲಿ ನೆನೆಸಿಟ್ಟು ಪಲ್ಪ್ ತೆಗೆದಿದ್ದೇನೆ ಅದರದ್ದು. ಈ ಮೂರನ್ನು ಕೂಡ ಒಂದು ಸತಿ ಮಿಕ್ಸ್ ಮಾಡಿಕೊಳ್ಳುವ. ನೋಡಿ ಎಷ್ಟು ಚಂದ ಕಲ್ಲರ್ ಬಂತು ಹೇಳ್ಕೊಂಡು. ಹಾಗೆಯೇ ರುಚಿ ಕೂಡ ಇದೆ ಇದಕ್ಕೆ. ಇದನ್ನು ಈಗ ಒಂದು ಬೌಲಿಗೆ ಹಾಕಿಕೊಳ್ತಾ ಇದ್ದೇನೆ. ಉಪ್ಪನ್ನು ಕೂಡ ರುಬ್ಬುವಾಗ ಸೇರಿಸ್ಕೊಳ್ಳಿ, ನನಗೆ ಹೇಳಲಿಕ್ಕೆ ಮರ್ತೋಯ್ತು. ಈಗ ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದರೆ ತುಂಬ ರುಚಿಯಾಗಿರ್ತದೆ ಇದು. ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, 1-2 ದಂಡಷ್ಟು ಕರಿಬೇವು, ಇದು ಒಗ್ಗರಣೆಗಿರೋದು. ಹಾಗೆಯೇ 1 ದಂಡಷ್ಟು ಬೆಳ್ಳುಳ್ಳಿ, 1 ಇಡೀ ಗಡ್ಡೆ ಬೆಳ್ಳುಳ್ಳಿಯನ್ನು ಹಾಕ್ಬೋದು ಇದಕ್ಕೆ. ಬೆಳ್ಳುಳ್ಳಿ ಎಷ್ಟು ಹಾಕಿದರೂ ಕೂಡ ಕಡಿಮೆ ಆಗ್ತದೆ, ಹಾಗೆ ರುಚಿ ಕೂಡ ಇರ್ತದೆ ಬೆಳ್ಳುಳ್ಳಿ ಹಾಕಿದಷ್ಟು. ಬೆಳ್ಳುಳ್ಳಿ ಇಷ್ಟ ಇಲ್ಲದವರು ಅದನ್ನು ಸ್ಕಿಪ್ ಮಾಡಿಕೊಳ್ಬೋದು. ಒಂಚೂರು ಇಂಗನ್ನು ಹಾಗೆ ನೀವು ಮುದ್ದೆ ಹಿಂಗೆ ಹಾಕುವಾಗಿದ್ದರೆ ಅದನ್ನು ಹುಡಿ ಮಾಡುವಾಗಲೇ ಹಾಕ್ಕೊಳ್ಬೋದು. ನಾನು ಹುಡಿ ಹಿಂಗೆ ಹಾಕೋ ಕಾರಣ ಈಗ ಒಗ್ಗರಣೆ ಹಾಕಿಕೊಳ್ತಾ ಇದ್ದೇನೆ. ಈ ಒಗ್ಗರಣೆಯನ್ನು ನಾವು ರುಬ್ಬಿದಂತಹ ಪೇಸ್ಟಿನ ಮೇಲೆ ಹಾಕ್ಕೊಂಡ್ರೆ ನಮ್ಮ ಅರ್ಗಣೆ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.